ನಮಸ್ತೆ, ಮಲ್ಟಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ಕಡ್ಡಿ ಖಾರ. ಕಡ್ಡಿ ಖಾರ ಮಾಡೋದಕ್ಕೆ ನಾನು ಮೊದಲಿಗೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಮತ್ತು ಇದು ಅಡುಗೆ ಸೋಡಾ. ನಿಮಗೆ ಅಡುಗೆ ಸೋಡಾ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಎಣ್ಣೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ಬೋದು. ಇಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಕಲಸಿಟ್ಕೊತೀನಿ. ಅದಕ್ಕೆ ಇಷ್ಟೇ ಹಾಕಬೇಕು, ಮತ್ತು ಅಕ್ಕಿ ಹಿಟ್ಟು ಹಾಕಬೇಡಿ. ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ನಾನು ಈ ಹದದಲ್ಲಿ ಕಲಿಸಿದ್ದೀನಿ, ಸ್ವಲ್ಪ ತೆಳುವಾಗಿನೇ. ಇದಕ್ಕಿಂತ ಸ್ವಲ್ಪ ಗಟ್ಟಿನೂ ಕಲಿಸ್ಕೋಬೋದು, ಇದಕ್ಕಿಂತ ತೆಳುವಾಗಿ ಕಲಿಸ್ಬೇಡಿ. ಸ್ವಲ್ಪ ಗಟ್ಟಿ ಕಲಿಸಿದ್ರೆ ಖಾರ ಏನು ಸ್ವಲ್ಪ ಗಟ್ಟಿ ಆಗುತ್ತೆ. ನಾನು ಈ ರೀತಿ ಕಲಿಸಿದ್ದೀನಿ. ಈಗ ಚಕ್ಲಿ ಒಳ್ಳು ತೊಗೊಂಡಿದ್ದೀನಿ. ಚಕ್ಲಿ ಒಳ್ಳು ತೊಗೊಂಡು ಇದು ಖಾರ ಮಾಡೋ ಅಂಥ ಬಿಲ್ಲೆ ಈ ಟೈಪ್ದು ತೊಗೊಂಡಿದ್ದೀನಿ. ಚಕ್ಲಿ ಒಳಗೆ ನಾನು ಸ್ವಲ್ಪ ಎಣ್ಣೆ ಸವರಿಟ್ಕೊತೀನಿ. ಮತ್ತು ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಿಟ್ಟನ್ನ ಚಕ್ಲಿ ಒಳಗೆ ತುಂಬ್ತೀನಿ. ಕೈಗೆ ಎಣ್ಣೆ ಹಚ್ಚೋದ್ರಿಂದ ಹಿಟ್ಟು ಜಾಸ್ತಿ ಕೈಗೆ ಅಂಟೋದಿಲ್ಲ. ಈಗ ನೋಡಿ, ಎಣ್ಣೆ ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ಗಿಂತ ಸ್ಟವ್ನ ಉರಿ ಮೀಡಿಯಮ್ಗಿಂತ ಕಮ್ಮಿ, ಸಿಮ್ಮಿಗಿಂತ ಸ್ವಲ್ಪ ಜಾಸ್ತಿ ಇಟ್ಟು ಬಿಸಿ ಮಾಡಿ. ಮತ್ತು ಉರಿ ಜಾಸ್ತಿ ಮಾಡಬೇಡಿ, ಒಂದೇ ಥರ ಉರಿ ಇಟ್ಕೊಂಡು ಖಾರ ಫ್ರೈ ಮಾಡಬೇಕು. ಈಗ ಎರಡು ಕಡೆ ತಿರುಗಿಸ್ತಾ ಕರಿಬೇಕು. ಮತ್ತು ಇದು ಕೆಂಪಗಾಗೋದಕ್ಕೆ ಬಿಡಬೇಡಿ, ಕೆಂಪಗಾದರೆ ಇದ್ರ ರುಚಿ ಹಾಳಾಗುತ್ತೆ. ಸ್ವಲ್ಪ ಹಿಟ್ಟಿನ ಕಲರ್ ಇರುವಾಗಲೇ ತೆಗಿಬೇಕು. ಈಗ ನೋಡಿ, ಕೊನೆಯಲ್ಲಿ ಆಯಿತು ಅನ್ನೋ ಟೈಮಲ್ಲಿ ಸ್ವಲ್ಪ ಈ ರೀತಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಕರಿಬೇವಿನ ಸೊಪ್ಪಿನ ಘಮ ಚೆನ್ನಾಗಿರುತ್ತೆ, ಖಾರದ ಜೊತೆಗೆ ಮಿಕ್ಸ್ ಆಗಿ ಬರುತ್ತೆ. ಈಗ ನೋಡಿ ಆಗಿದೆ. ನಾನು ಕಲರ್ ಚೇಂಜ್ ಆಗೋದಕ್ಕೆ ಮೊದಲೇ ತೆಗೆದಿದ್ದೀನಿ. ಕೆಂಪಗಾಗ್ಬಿಟ್ರೆ ಇದು ಕಡಲೆ ಹಿಟ್ಟಿನ ರುಚಿ ಹೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಕೆಂಪಗಾಗೋದು ಮೊದಲೇ ತೆಗೆದ್ರೆ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಇದೆ ಕಡ್ಡಿ ಖಾರ. ಸೂಪರಾಗಿ ಈಸಿ, ತುಂಬ ಬೇಗ ಮಾಡ್ಬೋದು. ಇದು ಒಂದು ಸಲ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.